ಈಗಾಗಲೇ ಪ್ರಸನ್ನ ಅವರು ಹೇಳಿರೋ ಥರ ಈ ರಾಜ್ಯದಲ್ಲಿ ನಾವೊಂದು 35 ಲಕ್ಷಕ್ಕಿಂತ ಹೆಚ್ಚಿಗಿದ್ದರೂ ಕೂಡ ನೂರಾರು ಕಾರ್ಯಕ್ರಮಗಳನ್ನು ಸಂಘಟನೆಗಳನ್ನು ಮಾಡಿ ಸಮಾಜ ಸಂಘಟಿತರಾಗುವಂಥ ಎಲ್ಲ ವಿಚಾರಗಳನ್ನು ಕೂಡ ಇದೆಲ್ಲ ಮಾಡಿದ್ದೀವಿ ಅಂತ ನಿಮಗೆ ಗೊತ್ತಿದೆ. ಅದು ನಮ್ಮ ಎಲ್ಲ ಹೋರಾಟಗಳನ್ನು ಕೂಡ ನಾವು ಯಶಸ್ವಿ ಆಗ್ತಾನೆ ಬಂದಿದ್ದೇವೆ. ಆದರೆ ನಮ್ಮ ಸಮಾಜದಲ್ಲಿ 5 ಕಸುಬುಗಳನ್ನು ಮಾಡ್ತೀವಿ ನಾವು. ಚಿನ್ನ ಬೆಳ್ಳಿ ಕೆಲಸ, ಮಾರ್ಗ ಕೆಲಸ, ಕಬ್ಬಿಣದ ಕೆಲಸ, ಕಂಚಿನ ಕೆಲಸ, ಶಿಲ್ಪಿಗಳ ಕೆಲಸ. ಈ 5 ಕಸುಬುಗಳಿಗೆ ಸರಿಯಾದಂಥ ಮಾನ್ಯತೆ ಸಿಗದಿರ ಅಪ್ಪನ ಕಸುಬುಗಳು ಕೂಡ ಬಿಟ್ಟು ಎಲ್ಲರೂ ಅವರವರ ಜೀವನಕ್ಕೆ ಯಾವ್ಯಾವ ದಾರಿ ಹಿಡ್ಕೊಂಡು ಮೂಲ ಕಸುಬುಗಳನ್ನು ಬಿಟ್ಟು ನಗರ ಅಲ್ಲಲ್ಲಿ ವಾಸವಾಗಿದ್ದಾರೆ. ಆದರೆ ನಮ್ಮಲ್ಲಿ ಈ ಎಲ್ಲರೂ ಒಂದೇ ವೇದಿಕೆಯಲ್ಲಿ ತಗೊಂಡು ಬಂದು ಅವ್ರನ್ನ ಸಂಬಂಧಗಳ ಮೂಲಕ ಗಟ್ಟಿ ಮಾಡೋದಕ್ಕೆ ಯಾವುದೇ ಇಲ್ಲಿವರೆಗೂ ಸಾಕಷ್ಟು ಕಾರ್ಯಕ್ರಮಗಳು ನಡೆದಿಲ್ಲ. ಕಾರಣ ಏನಂತ ಹೇಳಿದ್ರೆ, ಮರಗೆಲಸದವರು ಒಂದು ಕಡೆ ಮರಗೆಲಸ ಮಾಡೋರೆಲ್ಲ ಸೇರೋದಿಲ್ಲ, ಕಬ್ಬಿಣ ಕೆಲಸವ್ರು ಸೇರೋದಿಲ್ಲ, ಚಿನ್ನ ಬೆಳ್ಳಿ ಕೆಲಸವ್ರು ಸೇರೋದಿಲ್ಲ. ಯಾಕಂದ್ರೆ ಅವ್ರಿಗೆ ವೇದಿಕೆ ಇಲ್ಲ. ಅವರಲ್ಲಿರೋ ಮಕ್ಕಳುಗಳಿಗೆ ಸರಿಯಾದ ಗಂಡುಗಳು ಸಿಗದಿಲ್ಲ, ಅವರ ಮಕ್ಕಳಿಗೆ ಸರಿಯಾದ ಹೆಣ್ಣು ಸಿಗೋದಿಲ್ಲ. ಈ ಸಮಸ್ಯೆ ನಮ್ಮ ಸಮಾಜದಲ್ಲಿ ಭಾಳ ಕಾಡ್ತಾ ಇದೆ. ಅದಕ್ಕೆ ಇವನ್ನೆಲ್ಲ ಒಂದು ಕಡೆ ಸೇರಿಸಿ ರಾಜ್ಯ ಮಟ್ಟದಲ್ಲಿ ವಧುವರ್ಗ ಸಮಾವೇಶಗಳನ್ನು ಮಾಡಿದ್ರೆ ನಮ್ಮ ಸಮಾಜದವ್ರು ಎಲ್ಲೇ ಇದ್ರೂ ಕೂಡ ಬಂದು ಅವರವ್ರ ಮನೆಯಲ್ಲಿ ಹೆಣ್ಣು ಗಂಡು ಹುಡುಕುವಂಥ ಒಂದು ಅವಕಾಶವನ್ನು ನಾವು ಕೊಡಬೇಕು. ಇಲ್ಲದೇ ಏನಾಗ್ತದೆ ಅಂತ ಹೇಳಿದ್ರೆ, ಎಲ್ಲೋ ವಾಸ ಮಾಡ್ತಾರೆ, ಅವರಿಗೆ ಸರಿಯಾದ ಕಮ್ಯುನಿಕೇಷನ್ ಗ್ಯಾಪ್ ಇರುತ್ತೆ. ಯಾವ ರೋಡ್ನಲ್ಲಿ ಅಥವಾ ಯಾವ ಹಳ್ಳಿನಲ್ಲಿ, ಯಾವ ಸಿಟಿನಲ್ಲಿ, ಯಾವ ಮೂಲೆಯಲ್ಲಿ ಯಾವ ಆಚಾರರಿದ್ದಾರೆ ಅಂತಲೇ ಗೊತ್ತಾಗೋದಿಲ್ಲ. ಇದೆಲ್ಲ ನಾವು ಮನಗಂಡಿದ್ರೆ ನಾವು ಸ್ವಾಮೀಜಿಗಳು, ನಮ್ಮ ಮಹಾಸಭಾದ ಎಲ್ಲ ಪದಾಧಿಕಾರಿಗಳು ಸೇರಿ ಇನ್ನು ಮೇಲೆ ವರ್ಷಕ್ಕೆ 2 ಬಾರಿ ವಧುವರ್ಗ ಸಮಾವೇಶವನ್ನು ನಾವು ಮಾಡ್ತೇವೆ. ರಾಜ್ಯ ಮಟ್ಟದಲ್ಲಿ 2 ಬಾರಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾಯಿಂದ ರಾಜ್ಯ ಮಟ್ಟದ ವಧುವರರ ಸಮಾವೇಶವನ್ನು 2 ಬಾರಿ ಮಾಡ್ತೇವೆ. ಕಾರಣ ಇಷ್ಟೇ, ನಮ್ಮವ್ರಿಗೆ ಸರಿಯಾದಂಥ ಮಾಹಿತಿ ಕೊಡಬೇಕು. ನಮ್ಮ ಸಮಾಜದಲ್ಲಿ ತುಂಬ ಓದಿರ್ತಕ್ಕಂಥವ್ರಿಗೆ ಸರಿಯಾದ ಹೆಣ್ಣುಗಳು ಸಿಗದೇ ಇರ್ಬೋದು, ಗಂಡುಗಳು ಸಿಗದೇ ಇರ್ಬೋದು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕುಲಕಸಬುಗಳನ್ನು ನಂಬಿ ನಾವು ಏನು ಇವತ್ತು ರಾಜಕೀಯವಾಗಿ ಬಿಡಿ, ಸಾಮಾಜಿಕ ನ್ಯಾಯದಿಂದ ಏನು ದೂರ ಇದ್ದೀವಿ, ಇವ್ರಿಗೆಲ್ಲ ಏನಾದರೂ ಒಂದು ಪರ್ಯಾಯವಾಗಿ ನಾವೆಲ್ಲ ಒಂದಾಗಬೇಕು, ನೀವು ಇಂತಿಂತವ್ರು ಇಂತಿಂತ ಕಡೆ ಇಂದಿನ ಅನ್ನೋದಕ್ಕೆ ಆಗಬೇಕಂದ್ರೆ ಈ ಸಂಬಂಧಗಳನ್ನು ಗಟ್ಟಿ ಮಾಡಬೇಕು ಅಂತ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದೇ 23, 24, 25, 26 ಶುಕ್ರವಾರ, ಶನಿವಾರ, ಭಾನುವಾರ ಗುರುರಾಜ್ ಕಲ್ಯಾಣ ಮಂಟಪ, ಶಿವಾನಂದ ಸರ್ಕಲ್ ಹತ್ರ ನಮ್ಮ ಸ್ವಾಮೀಜಿಗಳವರ ಸಾನ್ನಿಧ್ಯದಲ್ಲಿ ಸನ್ಮಾನ್ಯ KPCC ಇಂದಿನ ವಿಶ್ವಕರ್ಮ ಸಮುದಾಯದ ಪ್ರೋತ್ಸಾಹಕರಾಗಿದ್ದಂಥ ಎಲ್ಲ ಸಮಸ್ತ ಪತ್ರಿಕೋದ್ಯಮಗಳಿಗೂ ಮತ್ತು ಮಾಧ್ಯಮ ವರ್ಗದ ಎಲ್ಲ ಕಾರ್ಯವೈಖರಿಯ ಸದಸ್ಯರುಗಳು ಸಹ ವಿಶ್ವಕರ್ಮನ ಕೃಪೆಯಲ್ಲಿ ಅಂತ ಪ್ರಾರ್ಥನೆ ಮಾಡ್ತಾ, ಈ ಕಾರ್ಯಕ್ರಮದ ರೂವಾರಿಗಳಾಗಿ ನಮ್ಮ ಸಮುದಾಯದ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಬಹಳ 25 ವರ್ಷಗಳಿಂದಲೂ ಸಮಾಜ ಸಂಘಟನೆ ಮತ್ತು ಸಮಾಜದ ಶ್ರೇಯಸ್ಸಿಗೋಸ್ಕರವಾಗಿ ಅವಿರಲು ದುಡಿಯುವಂಥ ನಾಯಕರಾಗಿರ್ತಕ್ಕಂಥ AP ನಂಜುಂಡಿಯವರು ಮತ್ತು ಸಮಸ್ತ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಸಮುದಾಯದ ಮುಖಂಡರಿಗೂ ಸಹ ವಿಶ್ವಕರ್ಮ ಕೃಪೆಯಲ್ಲಿ ನೀಡುತ್ತಾ ಈ ಕಾರ್ಯಕ್ರಮವನ್ನು ಮಾಡತಕ್ಕಂಥದ್ದು ವಿಶ್ವಕರ್ಮ ಸಮುದಾಯದ ಪಂಚಗೋತ್ರಗಳುಳ್ಳ, ಅಂದರೆ 5 ಕಸುಬುಗಳನ್ನು ಮಾಡತಕ್ಕಂಥ ಸಮುದಾಯಗಳು ಒಗ್ಗೂಡಿ ಯಾರಲ್ಲೂ ಯಾವ ಭಿನ್ನಭೇದಗಳಿಲ್ಲದೆ ನಾವೆಲ್ಲ ಒಂದೇ ಇರ್ತಕ್ಕಂಥ ಭಾವನೆಯನ್ನ ಕಲ್ಪಿಸಲಿಕ್ಕೋಸ್ಕರವಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಸಂಘಟನೆಯ ಒಂದು ಭಾಗ ಆದರೂ ಸಹ ನಮ್ಮ ಸಮುದಾಯದ ಜಾಗೃತಿ ಅಂತಕ್ಕಂಥದ್ದು ಅಥವಾ ನಮ್ಮ ಸಮುದಾಯದ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮದ ರೂವಾರಿಯಾಗಿದ್ದು ಈ ಕಾರ್ಯಕ್ರಮವನ್ನು ನೆರವೇರಿಸ್ತಕ್ಕಂಥದ್ದು. ನಮ್ಮಲ್ಲಿ ಯಾವುದೇ ಭಿನ್ನ ಭೇದಗಳಿಲ್ಲ. ತಮಿಳು, ತೆಲುಗಿರ್ಬೋದು, ಕನ್ನಡ ಇರ್ಬೋದು, ಹಿಂದಿ ಇರ್ಬೋದು, ಯಾವುದೇ ಇರ್ಬೋದು, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಾಸ ಮಾಡತಕ್ಕಂಥ ವಿಶ್ವಕರ್ಮರನ್ನ ಒಂದುಗೂಡಿಸಿ
ನಮ್ಮಲ್ಲೆಲ್ಲಿರತಕ್ಕಂಥ ಭೇದ ಭಾವಗಳನ್ನ ಹೊರಗಡೆ ಆಗ್ತಕ್ಕಂಥದ್ದನ್ನು ಮಾತ್ರ ನಾವು ಈ ಕಾರ್ಯಕ್ರಮದ ಮುಖೇನ ಹಾಡ್ಕೊಂಡಿದ್ದೇವೆ. ಆದ್ದರಿಂದ ಪತ್ರಿಕೋದ್ಯಮಗಳು ತಾವೆಲ್ಲ ಹೆಚ್ಚಿನ ರೀತಿಯಲ್ಲಿ ಪ್ರಚಾರಕ್ಕೆ, ಈ ಸಮುದಾಯದ ಜಾಗೃತಿಯ ಕಡೆಗೆ ಪ್ರಚಾರಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಮತ್ತು ತಮ್ಮೆಲ್ಲರ ಸಹಕಾರ ಅವತ್ತು ಸಹ 3 ದಿನಗಳ ಕಾರ್ಯಕ್ರಮಗಳಲ್ಲಿ ತಾವುಗಳೆಲ್ಲ ಭಾಗಿಗಳಾಗಿದ್ದು ಕಾರ್ಯಕ್ರಮದ ವೈಖರಿಯನ್ನು ನೋಡಿ ಶುಭವನ್ನು ಹಾರೈಸ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಬಿಟ್ಟಂಥ ಕಾರ್ಯಕ್ರಮ. ಆದ್ದರಿಂದ ಈ ಕಾರ್ಯಕ್ರಮ ನಮ್ಮ ವಿಶ್ವಕರ್ಮರ ಪಂಚಗೋತ್ರಗಳುಳ್ಳ 5 ಕಸುಬುಗಳನ್ನು ಮಾಡತಕ್ಕಂಥ ಎಲ್ಲ ಸಮುದಾಯಗಳನ್ನು, ನಮ್ಮ ಸಮಾಜದ ಎಲ್ಲ ಪಂಗಡಗಳನ್ನು ಒಗ್ಗೂಡಿಸ್ತಕ್ಕಂಥ ಕಾರ್ಯಕ್ರಮ, ಸಂಘಟನೆ ಕಾರ್ಯಕ್ರಮ, ಅದರಲ್ಲೂ ಆಧ್ಯಾತ್ಮಿಕ ಕಾರ್ಯಕ್ರಮ ಅಂತ ಹೇಳ್ತಕ್ಕಂಥ ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಶುಭವನ್ನು ಹಾರೈಸ್ತಾ ಸಮುದಾಯಕ್ಕೂ ಸಹ ಶ್ರೇಯಸ್ಸಿನ ಹಾದಿಯಲ್ಲಿ ವಿಶ್ವಕರ್ಮನ ಕೃಪೆ ಇರಲಿ ಅಂತ ಹೇಳ್ತಾ ನಮ್ಮ ಮಾತಿಗೆ ವಿರಾಮ ಅಂತದನ್ನು ನಾವು ಸ್ವಾಮೀಜಿಗಳು ಪರಿಗಣಿಸಿ ಅದನ್ನು ಪರಿಶೀಲನೆ ಮಾಡಿ ಸಮಂಜಸವಾದ ಜಾತಕಗಳನ್ನ ಅವರವರ ಕುಟುಂಬಗಳಿಗೆ ಕೊಡ್ತೀವಿ. ಜನಕ್ಕೆ ಇಷ್ಟು 10ರಿಂದ 15 ಜನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದ್ರೆ ಈಗ ಹಳೆ ಕಾಲದಂತೆ ಪಂಚಾಂಗ ನೋಡಿ ಮಾಡುವಂತ ಕಾರ್ಯಕ್ರಮ ಅಲ್ಲ, ಈಗೆಲ್ಲ ಕಂಪ್ಯೂಟರೈಸ್ ಇದೆ. ನೀವು ಈ ಗಂಡು ಹೆಣ್ಣಿನ ಹುಟ್ಟು ಜಾತಕ ಮತ್ತು ಟೈಮು ನಕ್ಷತ್ರವನ್ನು ಕೊಟ್ಟರೆ 2 ಮಿನಿಟ್ಸ್ ಅಲ್ಲಿ ಒಂದು ಇಷ್ಟಂತೆ ಕೊಡ್ಬೋದು. ಅದರಿಂದ ಆ ವ್ಯವಸ್ಥೆಯನ್ನು ಮಾಡಿದ್ರು. ಅದಾದ ನಂತರ ಕೂಡ ಮತ್ತೊಮ್ಮೆ ಪರಿಶೀಲನೆ ಮಾಡ್ಬೋದು. ಅವ್ರಿಗೆ ಎಲ್ಲಿ ಬೇಕಾದ್ರೂ ಪರಿಶೀಲನೆ ಮಾಡಿ ಸರಿದೂಗಿದ್ರೆ ಮಾತ್ರ ಅವರು ಎಲ್ಲ ಜವಾಬ್ದಾರಿ ಅಂತ ಮುಂದುವರಿಯುತ್ತೆ. ಆಮೇಲೆ ಗಂಡು ಹೆಣ್ಣಿನ